ಈ ಬಿಗ್ ಬಾಸ್ ಅವರು ಶೋ ಮೇಲೆ ಶೋ ಅಂತ ಆಡಂಬರ ಮಾಡ್ತಾನೆ ಇದ್ದಾರೆ. ಆದ್ರೆ ಅಲ್ಲಿಗೆ ಹೋಗ್ ಬರೋ ಕಂಟೆಸ್ಟೆಂಟ್ಸ್ಗೆ ನೆಟ್ಟಗ್ ಪೇಮೆಂಟೇ ಕೊಡ್ತಿಲ್ವಂತೆ ಗುರು. ಬಿಗ್ ಬಾಸ್ ಬರೀ ಸ್ಕ್ರಿಪ್ಟೆಡ್ ಅಂತೆ. ಈ ತರದ ವದಂತಿಗಳು ಇನ್ನೂ ಅಲ್ಲಲ್ಲಿ ಹರಿದಾಡ್ತಾನೆ ಇದಾವೆ. ಇಂಥ ವದಂತಿಗಳಿಗೆ ಖಡಕ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ ವಿನಯ್ ಗೌಡ. ಎಸ್, ಪೇಮೆಂಟ್ ಬಗ್ಗೆ ಇರುವಂತ ವದಂತಿಗಳು ಇನ್ನೂ ನಿಲ್ಲದೆ ಕಾಡ್ತಾ ಇದ್ದಾವೆ. ದುಡ್ಡು ಸಿಗೋದಿಲ್ಲ ಅಂತಾರೆ, ಶೋ ಸಂಪೂರ್ಣ ಸ್ಕ್ರಿಪ್ಟೆಡ್ ಅಂತಾರೆ. ಆದ್ರೆ ಈಗ ಈ ಎಲ್ಲ ಆರೋಪಗಳಿಗೆ ಗಟ್ಟಿಯಾದ ಉತ್ತರವನ್ನ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರ 3ನೇ ರನ್ನರ್ ಅಪ್ ನಟ ವಿನಯ್ ಗೌಡ. ವಿನಯ್ ಗೌಡ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಪೇಮೆಂಟ್ ಸಿಕ್ಕಿದೆ. ವಾರಕ್ಕಿಷ್ಟು ಪೇಮೆಂಟ್ ಅಂತ ಇರುತ್ತೆ. ಅದರ ಜೊತೆಗೆ ಹಲವು ಸ್ಪಾನ್ಸರ್ಡ್ ಪ್ರೈಸ್ಗಳು ಸಿಗ್ತವೆ. ನನಗೆ ಏನು ಪೇಮೆಂಟ್ ಇತ್ತೋ ಅದನ್ನ ಬಿಟ್ಟು ಹೆಚ್ಚುವರಿ 10 ಲಕ್ಷ ರೂಪಾಯಿ ಸಿಕ್ತು ಅಂತ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಇದನ್ನು ಕೇಳಿದಾಗ ಪ್ರೇಕ್ಷಕರಿಗೆ ಸರ್ಪ್ರೈಸ್ ಆಗಿದೆ ಅಂದ್ರೆ ತಪ್ಪಾಗುವುದಿಲ್ಲ. ಅಷ್ಟೇ ಅಲ್ಲ, ದುಡ್ಡು ಸಿಗೋದಿಲ್ಲ ಅನ್ನೋ ಆರೋಪಗಳಿಗೆ ಅವರು ತಿರುಗುಬಾಣವನ್ನ ಹಾರಿಸಿ, ಒಂದು ಪ್ರೈಸ್ ಮನಿ ಅಥವಾ ಗಿಫ್ಟ್ ಬಂದಾಗ ಸರ್ಕಾರದ ನಿಯಮದ ಪ್ರಕಾರ TDS ಕಟ್ ಆಗುತ್ತೆ. ಉಳಿದಿದ್ದೆಲ್ಲ ಡಾಕ್ಯುಮೆಂಟೇಶನ್ ಸಹಿತ ಕ್ಲಿಯರ್ ಆಗುತ್ತೆ. ಯಾರಾದ್ರೂ ದುಡ್ಡು ಕೊಡೋದಿಲ್ಲ ಅಂತ ಮಾತಾಡೋದು ತುಂಬಾ ತಪ್ಪು. ಕಾಮನ್ ಸೆನ್ಸ್ ಇರುವವರು ಅಂತ ಮಾತುಗಳನ್ನ ಆಡೋದಿಲ್ಲ ಅಂತ ಸ್ವಲ್ಪ ಆಕ್ರೋಶದಿಂದ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಇಷ್ಟಕ್ಕಿಂತಲೂ ಮುಖ್ಯವಾಗಿ ಅವರು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನ್ನೋ ವದಂತಿಗೆ ಸ್ಪಷ್ಟನೆ ನೀಡಿ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ಪ್ರೆಸೆಂಟೇಶನ್ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಕಾಂಟ್ರವರ್ಸಿ ಅಂದ್ರೆ ತಪ್ಪು ಪದ. ಒಳ್ಳೆ ಫಾಲೋಯಿಂಗ್ ಇರುವವರನ್ನ ಕರೆದುಕೋತಾರೆ. ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವಂತ ಶೋನ ಡಿಸೈನ್ ಮಾಡ್ತಾರೆ ಅಂತ ಅಭಿಪ್ರಾಯವನ್ನ ವಿನಯ್ ಗೌಡ ಹಂಚಿಕೊಂಡಿದ್ದಾರೆ. ವಿನಯ್ ಗೌಡ ಈ ಮಾತುಗಳ ಮೂಲಕ ಶೋ ಬಗ್ಗೆ ಇರುವಂತ ಹಲವಾರು ನಕಾರಾತ್ಮಕ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕ್ದಂತಾಗಿದೆ. ಇನ್ನು ಬಿಗ್ ಬಾಸ್ ನಿಂದ ಹೊಸ ಚಿತ್ರಾವಕಾಶಗಳು ಬಂದಿವೆ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ. ತಮ್ಮ ಗೆಲುವು, ತಮ್ಮ ಪೇಮೆಂಟ್ ಬಗ್ಗೆ ಅವರು ತುಂಬಾ ಸಂತೋಷದಿಂದ ಇದ್ದಾರೆ. ಹೀಗಾಗಿ ಬಿಗ್ ಬಾಸ್ ದುಡ್ಡು ಕೊಡಲ್ಲ ಅನ್ನೋ ಮಾತುಗಳಿಗೆ ಈಗ ಕೊನೆ ಬಿದ್ದಂತಾಗಿದೆ. ಈಗ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸ್ ನಿಜವಾಗ್ಲೂ ಸ್ಕ್ರಿಪ್ಟೆಡ್ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ನಲ್ಲಿ ತಿಳಿಸಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.